ಅಪ್ರತಿಮ ನಾಯಕರು ಬಹಳ ದೀರ್ಘಕಾಲ ಅನೇಕ ಇಲಾಖೆಗಳನ್ನ ಅವರು ನಿಭಾಯಿಸಿದರು. ಯಾವುದೇ ಇಲಾಖೆಯಲ್ಲಿ ಇದ್ರೂ ರಕ್ಷಣಾ ಇಲಾಖೆ, ಕೃಷಿ ಇಲಾಖೆ, ಯಾವುದೇ ಇಲಾಖೆ ಬಹಳ ದಕ್ಷತೆಯಿಂದ ನಿರ್ವಹಿಸಿದರು. ಜೊತೆಗೆ ಇವತ್ತೆಲ್ಲ ಪತ್ರಿಕೆಗಳಲ್ಲಿ ನೋಡಿದಿರಿ ಅಂತ ಕಾಣಿಸಿದೆ. ದೇಶ ಪ್ರಗತಿಯಾದರೆ ನಾವೆಲ್ಲ ಪ್ರಗತಿಯಾಗ್ತೀವಿ, ದೇಶ ಉದ್ಧಾರ ಆದರೆ ನಾವೆಲ್ಲ ಉದ್ಧಾರ ಆಗ್ತೀವಿ, ದೇಶ ವಿಕಾಸ ಆದರೆ ನಾವೆಲ್ಲ ಅಂದ್ರೆ ದೇಶದ ಬಗ್ಗೆ ಅಪ್ರತಿಮವಾದ ಪ್ರೇಮ ಇತ್ತು, ದೇಶಭಕ್ತಿ ಇತ್ತು. ಒಬ್ಬ ಭಾರತ ಕಂಡಂತ ದೇಶಭಕ್ತರಲ್ಲಿ ಚೂಡಿನಲ್ಲಿರ್ತಕ್ಕಂಥ ನಾಯಕ. ಅವರು ಯಾವುದೇ ಇಲಾಖೆ, ಅದು ರಕ್ಷಣಾ ಇಲಾಖೆ, ಅಥವಾ ಕೃಷಿ ಇಲಾಖೆ, ಅವರ ಹೆಜ್ಜೆ ಗುರುತುಗಳನ್ನು ಬಿಟ್ಟೋದು. ಹೆಜ್ಜೆ ಗುರುತುಗಳು ಅದು ದೇಶಕ್ಕೆ ಮಾದರಿ ಅಂತ ನಾಯಕರು ಆಗಲಿದ್ದಾರೆ. ಅವ್ರಿಗೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾರೆ. ಶಾಂತಿ ಮತ್ತೆ ಎಲ್ಲರೂ ಕೂಡ ಮತ್ತೆ ಸಾಮಾಜಿಕ ನ್ಯಾಯ ಕೊಡಿಸೋದ್ರಲ್ಲಿ ಎಲ್ರಿಗೂ ಅವರು ಇಂಥದೇ ಜನ ಅಂತ ಏನಿಲ್ಲ, ಎಲ್ರಿಗೂ ಸಾಮಾಜಿಕ ನ್ಯಾಯ ಸಿಗ್ತದೆ. ಯಾರೇ ಅದರಿಂದ ಒಬ್ಬ ಮಹಾನ್ ನಾಯಕನನ್ನ ಇವತ್ತು ಸ್ಮರಿಸ್ಕೊಡ್ತಕ್ಕಂಥ, ಗೌರವಿಸ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ದೆಹಲಿ ಪ್ರವಾಸ ಹೋಗಿದ್ರಿ, ಹೇಗಿತ್ತು ಅಂತ ಹೈಕಮಾಂಡ್ನ ಭೇಟಿ ಮಾಡಿದ್ರಿ? ಕೊಡಗು ಬಿಜೆಪಿ ಕಾರ್ಯಕರ್ತರೊಬ್ರು ಹ್ಯಾಂಗ್ ಮಾಡ್ಕೊಂಡು ಪ್ರೆಷರ್ ಇಂದ ಸೂಸೈಡ್ ಮಾಡ್ಕೊಂಡಿದ್ದೀವಿ. ಹೊನ್ನಣ್ಣ ಮತ್ತೆ ಮಂತರಗೌಡ ಅವ್ರ ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ ಡೆತ್ ನೋಟ್ ಅಲ್ಲಿ. ಎಫ್ಐಆರ್ ಆಗಿದೆ, ತನಿಖೆ ನಡೀತಾ ಇದೆ. ತನಿಖೆ ನಡೀತಾ ಇರೋದ್ರಿಂದ ನಾವ್ಯಾರು ಕೂಡ ಇಂಟರ್ಫಿಯರ್ ಆಗ್ತಾರೆ. ಯಾರು ತಪ್ಪಿತಸ್ಥರು ಅಂತ ತನಿಖೆಯಲ್ಲಿ ಬರ್ತದೆ ಅವ್ರ ಮೇಲೆ ಕ್ರಮ ತಗೋತೀವಿ. ಬಿಜೆಪಿ ಡಿಮಾಂಡ್ ಮಾಡ್ತಿರೋದು ಹೊನ್ನಣ್ಣ ಅವ್ರದ್ದು ಮತ್ತೆ ಮಂತರಗೌಡ ಅವ್ರ ಹೆಸರನ್ನ ಸೇರಿಸಬೇಕು. ಬಿಜೆಪಿ ಡಿಮ್ಯಾಂಡ್ಗೆಲ್ಲ ನಾವು ಬಿಜೆಪಿಯವರು ಒಂದು ರೀತಿ ಹತಾಶರಾಗ್ಬಿಟ್ಟಿದ್ದಾರೆ. ಹತಾಶರಾಗಿ ಈ ತರ ಎಲ್ಲ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಸಾವನ್ನಲ್ಲೂ ರಾಜಕೀಯ ಮಾಡಬೇಕು, ಯಾವಾಗಲೂ ಕೂಡ ಬಿಜೆಪಿಯವರು ಇದನ್ನೇ ಮಾಡೋದು. ಅದರಿಂದ ನಾವು ಅವ್ರಿಗೆ ಹೇಳಿದವರಿಗೆಲ್ಲ ಬಿಕಾಸ್ ಇಷ್ಟೇ ಹೇಳ್ತೀನಿ, ಇಟ್ ಈಸ್ ಆಲ್ರೆಡಿ FIR is filed, case is registered and investigation is going on. At this stage, I do not want to interfere with the case. I do not want to make any ಅಪ್ರತಿಮ ನಾಯಕರು ಬಹಳ ದೀರ್ಘಕಾಲ ಅನೇಕ ಇಲಾಖೆಗಳನ್ನ
ಅವರು ನಿಭಾಯಿಸಿದ್ದಾರೆ. ಯಾವುದೇ ಇಲಾಖೆಯಲ್ಲಿ ಇದ್ರೂ ರಕ್ಷಣಾ ಇಲಾಖೆ ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ಬೇರೆ ಯಾವುದೇ ಇಲಾಖೆ ಇರ್ಬೋದು, ಎಲ್ಲ ಇಲಾಖೆಗಳು ಬಹಳ ದಕ್ಷತೆಯಿಂದ ನಿರ್ವಹಿಸಿದ್ದಾರೆ. ಜೊತೆಗೆ ಇವತ್ತೆಲ್ಲ ಪತ್ರಿಕೆಗಳಲ್ಲಿ ನೋಡಿದಿರಿ ಅಂತ ಕಾಣಿಸಿದೆ. ದೇಶ ಪ್ರಗತಿಯಾದರೆ ನಾವೆಲ್ಲ ಪ್ರಗತಿಯಾಗ್ತೀವಿ, ದೇಶ ಉದ್ಧಾರ ಆದರೆ ನಾವೆಲ್ಲ ಉದ್ಧಾರ ಆಗ್ತೀವಿ, ದೇಶ ವಿಕಾಸ ಆದರೆ ನಾವೆಲ್ಲ ಅಂದ್ರೆ ದೇಶದ ಬಗ್ಗೆ ಅಪ್ರತಿಮವಾದಂತ ಪ್ರೇಮ ಇತ್ತು, ದೇಶಭಕ್ತಿ ಇತ್ತು. ಒಬ್ಬ ಭಾರತ ಕಂಡಂತ ದೇಶಭಕ್ತರಲ್ಲಿ ಚೂಡಿನಲ್ಲಿರ್ತಕ್ಕಂಥ ನಾಯಕ. ಅವರು ಯಾವುದೇ ಇಲಾಖೆ, ಅದು ರಕ್ಷಣಾ ಇಲಾಖೆ ಇರ್ಬೋದು, ಅಥವಾ ಕೃಷಿ ಇಲಾಖೆ ಇರ್ಬೋದು, ಅವರ ಹೆಜ್ಜೆ ಗುರುತುಗಳನ್ನು ಬಿಟ್ಟೋದು. ಹೆಜ್ಜೆ ಗುರುತುಗಳು ಅದು ದೇಶಕ್ಕೆ ಮಾದರಿ ಅಂತ ನಾಯಕರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವ್ರಿಗೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀವಿ. ಚಿರಶಾಂತಿ ಮತ್ತೆ ಎಲ್ಲರೂ ಕೂಡ ಮುಕ್ತಿ ಮತ್ತು ಮತ್ತೆ ಸಾಮಾಜಿಕ ನ್ಯಾಯ ಕೊಡಿಸೋದ್ರಲ್ಲಿ ಎಲ್ರಿಗೂ ಅವರು ಇಂಥದೇ ಜನ ಅಂತ ಏನಿಲ್ಲ, ಎಲ್ರಿಗೂ ಸಾಮಾಜಿಕ ನ್ಯಾಯ ಸಿಗ್ತದೆ. ಯಾರೇ ಅದರಿಂದ ಒಬ್ಬ ಮಹಾನ್ ನಾಯಕನನ್ನ ಇವತ್ತು ಸ್ಮರಿಸ್ಕೊಡ್ತಕ್ಕಂಥ, ಗೌರವಿಸ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ದೆಹಲಿ ಪ್ರವಾಸ ಹೋಗಿದ್ರಿ, ಹೇಗಿತ್ತು ಅಂತ ಹೈಕಮಾಂಡ್ನ ಭೇಟಿ ಮಾಡಿದ್ರಿ? ಕೊಡಗು ಬಿಜೆಪಿ ಕಾರ್ಯಕರ್ತರೊಬ್ರು ಹ್ಯಾಂಗ್ ಮಾಡ್ಕೊಂಡು ಪ್ರೆಷರ್ ಇಂದ ಸೂಸೈಡ್ ಮಾಡ್ಕೊಂಡಿದ್ದೀವಿ. ಹೊನ್ನಣ್ಣ ಮತ್ತೆ ಮಂತರಗೌಡ ಅವ್ರ ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ ಡೆತ್ ನೋಟ್ ಅಲ್ಲಿ. ಎಫ್ಐಆರ್ ಆಗಿದೆ, ತನಿಖೆ ನಡೀತಾ ಇದೆ. ತನಿಖೆ ನಡೀತಾ ಇರೋದ್ರಿಂದ ನಾವ್ಯಾರು ಕೂಡ ಇಂಟರ್ಫಿಯರ್ ಆಗ್ತಾರೆ. ಯಾರು ತಪ್ಪಿತಸ್ಥರು ಅಂತ ತನಿಖೆಯಲ್ಲಿ ಬರ್ತದೆ ಅವ್ರ ಮೇಲೆ ಕ್ರಮ ತಗೋತೀವಿ. ಬಿಜೆಪಿ ಡಿಮಾಂಡ್ ಮಾಡ್ತಿರೋದು ಹೊನ್ನಣ್ಣ ಅವ್ರದ್ದು ಮತ್ತೆ ಮಂತರಗೌಡ ಅವ್ರ ಹೆಸರನ್ನ ಸೇರಿಸಬೇಕು ಎಫ್ಐಆರ್. ಬಿಜೆಪಿ ಡಿಮ್ಯಾಂಡ್ಗೆಲ್ಲ ನಾವು ಬಿಜೆಪಿಯವರು ಒಂದು ರೀತಿ ಹತಾಶರಾಗ್ಬಿಟ್ಟಿದ್ದಾರೆ. ಹತಾಶರಾಗಿ ಈ ತರ ಎಲ್ಲ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಸಾವನ್ನಲ್ಲೂ ರಾಜಕೀಯ ಮಾಡಬೇಕು, ಯಾವಾಗಲೂ ಕೂಡ ಬಿಜೆಪಿಯವರು ಇದನ್ನೇ ಮಾಡೋದು. ಅದರಿಂದ ನಾವು ಅವ್ರಿಗೆ ಹೇಳಿದವರಿಗೆಲ್ಲ ಬಿಕಾಸ್ ಇಷ್ಟೇ ಹೇಳ್ತೀನಿ, ಇಟ್ ಈಸ್ ಆಲ್ರೆಡಿ FIR is filed, case is registered and investigation is going on. At this stage, I do not want to interfere with the case. I do not want to make any